ರ್ಯಾಪಿಡೋ ಆಟೋ ಬುಕ್ ಮಾಡಿದಂತಹ ಯುವತಿಗೆ ಕಿರುಕುಳವನ್ನ ನೀಡಲಾಗಿದೆ. ನೀವು ಫಿಲಂ ಆಕ್ಟರ್ ರೀತಿಯಾಗಿ ಇದ್ದೀರಾ ಅಂತ ಹೇಳಿ ದೌರ್ಜನ್ಯವನ್ನ ಎಸಗಲಾಗಿದೆ. ನೋಡಿ, ರ್ಯಾಪಿಡೋ ಆಟೋ ಬುಕ್ ಮಾಡಿರ್ತಾರೆ ಯುವತಿ. ಸೊ ಆ ಒಂದು ಯುವತಿಗೆ ಕಿರುಕುಳವನ್ನ ನೀಡಲಾಗಿದೆ. ನೀವು ಫಿಲಂ ಆಕ್ಟರ್ ರೀತಿಯಾಗಿ ಇದ್ದೀರಿ ಅಂತ ಹೇಳಿ ದೌರ್ಜನ್ಯವನ್ನ ಎಸಗಲಾಗಿದೆ. ಓಕೆ, ಆಕ್ಟರ್ ತರ ಇದ್ರಿ ಏನಾಯ್ತು, ಹೋಗಿ ಇದ್ದೀರಿ ಅಂತ ಹೇಳಿ ಹಿಂಸೆಯನ್ನ ನೀಡ್ಬಿಡೋದ? ಜ್ವರ ಇದೆಯಾ ಅಂತ ಹೇಳಿ ಹಣೆಯನ್ನ ಮುಟ್ಟಿ ನೋಡಿರುವಂಥದ್ದು ಡ್ರೈವರ್. ಬಳಿಕವಾಗಿ ಖಾಸಗಿ ಅಂಗವನ್ನ ಮುಟ್ಟಿ ಕಿರುಕುಳವನ್ನ ನೀಡಿದ್ದಾನೆ. ನಾವು ಒಂಟಿ ಯುವತಿಯ ಮೇಲೆ ರ್ಯಾಪಿಡೋ ಚಾಲಕನು ಟಾರ್ಚರ್ ಮಾಡಿದ್ದಾನೆ. ಹನುಮಂತಪ್ಪ ಹೆಚ್ ತಳವಾರ್ ಎಂಬಾತನಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ. ದಯಾನಂದ ಸಾಗರ್ ಕಾಲೇಜು ಬಳಿಯಲ್ಲಿ ರ್ಯಾಪಿಡೋ ಬುಕ್ ಮಾಡಿರ್ತಾರೆ. KA01 AQ9254 ಈ ಒಂದು ನಂಬರ್ನ ಆಟೋವನ್ನು ಬುಕ್ ಮಾಡಿರ್ತಾರೆ ಯುವತಿ. ನೋಡಿ, ನಿಮಗೆ ಜ್ವರ ಇದೆಯಾ, ಜ್ವರ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹಣಿಯನ್ನ ಮುಟ್ಟಿರ್ತಾನೆ. ಜ್ವರ ಇರುತ್ತೋ ಅವ್ರಿಗೋ ಅಥವಾ ಇನ್ನೇನೋ ಇರುತ್ತೆ. ಈಗಿನ ಕೆಲಸ ಏನೋ ಅವ್ರು ಎಲ್ಲಿ ಹೇಳಿರ್ತಾರೋ ಅಲ್ಲಿ ಡ್ರಾಪ್ ಮಾಡಬೇಕು. ಪಿಕಪ್ ಮಾಡಿದ್ನ ಅವ್ರನ್ನ ಡ್ರಾಪ್ ಮಾಡಬೇಕಷ್ಟೇ. ಅವ್ರಿಗೇನು ಹುಷಾರಿಲ್ಲ ಅದನ್ನು ಕಟ್ಕೊಂಡು ಇವನ್ಗೆ ಏನಾಗಬೇಕಾಗಿತ್ತು? ಕಿರುಕುಳ ನೋಡಿ ಈತ ಏನೋ ಇದನ್ನ ನಿರಾಕಾರ ಮಾಡಿದ್ರು ಕೂಡ ಮತ್ತೆ ಮತ್ತೆ ಮುಟ್ಲಿಕ್ಕೆ ಆತ ಶುರು ಮಾಡ್ತಾನಂತೆ. ನಂತರ ಆಕೆಯ ಖಾಸಗಿ ಅಂಗವನ್ನ ಮುಟ್ಟಿ ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ ಅನ್ನುವಂತಹ ಆರೋಪ ಆತನ ವಿರುದ್ಧವಾಗಿದೆ. ಆಟೋವನ್ನು ಹಿಡಿಯಲು ಯತ್ನ ಮಾಡಿದ್ರು ಕೂಡ ತಡೆದು ಬಲವಂತವಾಗಿ ಕೂರಿಸ್ಕೊಂಡಿರ್ತಾನೆ ಆತ. ಬಳಿಕವಾಗಿ ಕಾಮುಕ ಚಾಲಕನನ್ನ ತಳ್ಳಿ ಹೊರಗಡೆ ಆಕೆ ಓಡಿರ್ತಾಳೆ. ನಂತರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೂಡ ದಾಖಲಿಸಿರುವಂಥದ್ದು ಯುವತಿ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರಿನ ಅನ್ವಯವಾಗಿ ಕಾಮುಕ ಆಟೋ ಚಾಲಕನಿಗೆ ಹುಡುಕಾಟವನ್ನು ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಎಲ್ಲಾಗಿರುವಂತಹ ಘಟನೆ ಇದು? ಎಷ್ಟೊತ್ತಾಯಿತು? ಜೊತೆಗೆ ಈಗ ಅರೆಸ್ಟ್ ಮಾಡಲಾಯ್ತಾ? ಜೊತೆಗೆ ಬುಕ್ಕಿಂಗ್ ಮಾಡಬೇಕಾದ್ರೆ ಆತನ ಅಡ್ರೆಸ್ ಎಲ್ಲವನ್ನೂ ಕೂಡ ಕಂಪ್ನಿಯವರು ಕೂಡ ರ್ಯಾಪಿಡೋ ಈಗಾಗಲೇ ಅದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೂಡ ಇರುತ್ತೆ. ಸೊ ಅರೆಸ್ಟ್ ಆಗಿದ್ದಾನ? ಏನಿದೆ ಅಪ್ಡೇಟ್ಸ್? ಕುಸುಮ, ದಯಾನಂದ ಸಾಗರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿಯವರುಗಳು ಮನೆಗೆ ಹೋಗುವಂತಹ ಉದ್ದೇಶಕ್ಕಾಗಿ ರ್ಯಾಪಿಡೋ ಆಟೋವನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಆತ ಬಂದಂತವನೇ ಕೂಡ ಏನು ಸ್ಟೂಡೆಂಟ್ ಬಳಿ ಇದ್ದಂತಹ ಒಂದು ಬ್ಯಾಗ್ಗಳನ್ನು ಕೂಡ ತೆಗೆದು ಒಳಗಡೆ ಇರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅಂದ್ರೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೂಡ ಆಕೆಯ ಸ್ನೇಹವನ್ನು ಗಳಿಸುವ ನಿಟ್ಟಿನಲ್ಲಿ ಕೂಡ ತಾನು ಒಬ್ಬ ಸಭ್ಯಸ್ಥನ್ನ ತೋರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಾಗೆ ಒಳಗಡೆ ಕೂತ್ಕೊಂಡಂತ ನಂತರ ಸ್ವಲ್ಪ ದೂರ ಆಟೋ ಮೂವ್ ಆದ್ಮೇಲೆ ಮಾತನ್ನ ಶುರು ಮಾಡ್ತಾನೆ. ತಾವು ನೋಡೋದಕ್ಕೆ ಸಿನಿಮಾ ಆಕ್ಟರ್ ತರ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಆಕೆಯನ್ನ ಪುಸಲಾಯಿಸುವಂತ ಕೆಲಸವನ್ನು ಮಾಡ್ತಾನೆ. ಆಕೆ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಮಾಡಲ್ಲ. ಸುಮ್ಮನೆ ಇದ್ದಂತ ವೇಳೆಯಲ್ಲಿ ಮೇಡಮ್ ಯಾಕೆ ಹುಷಾರಿಲ್ವಾ, ಆರೋಗ್ಯ ಸರಿ ಇಲ್ವಾ, ಜ್ವರ ಇದ್ದಂಗಿದೆ ಅಂತ ಹೇಳಿ ಆಕೆ ಹಣೆಯನ್ನು ಮುಟ್ಟುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಆಗ ಆಕೆ ಅದಕ್ಕೆ ಪ್ರತಿರೋಧವನ್ನು ತೋರಿದ್ರು ಕೂಡ ಆತ ಆಟದಲ್ಲಿ ಕೈಯನ್ನ ಇಟ್ಟು ಹಣೆಯನ್ನ ಮುಟ್ಟಿ ನೋಡುವಂತದ್ದು, ಜ್ವರ ಇದೆ ಅಂತ ಹೇಳ್ತಾನೆ. ಅದಾದ ಬಳಿಕ ಆಕೆಯ ಖಾಸಗಿ ಅಂಗವನ್ನು ಮುಟ್ಟಿ ಅಸಭ್ಯವಾಗಿ ವರ್ತಿಸ್ತಾನೆ, ಲೈಂಗಿಕ ದೌರ್ಜನ್ಯ ಕೂಡ ಎಸಗ್ತಾನೆ. ಆಕೆ ಪದೇ ಪದೇ ಆತನನ್ನ ವಿರೋಧಿಸ್ತಾ ಇದ್ರು ಕೂಡ ಆತ ಇದೇ ರೀತಿಯಾದಂತಹ ಕೃತ್ಯವನ್ನು ಕೂಡ ಮುಂದುವರಿಸ್ತಾ ಇರ್ತಾನೆ. ಆಕೆ ಮನೆ ಬಳಿ ಬಂದು ಆಟೋವನ್ನ ನಿಲ್ಲಿಸಿ ಅಂತ ಹೇಳಿ ಒಂದು ಏರು ಧ್ವನಿಯಲ್ಲಿ ಮಾತಾಡಿದ್ರು ಕೂಡ ಮೇಡಮ್ ಕಿರ್ಚ್ಕೊಳ್ಬೇಡಿ ಆಯ್ತು ಅಂತ ಹೇಳಿ ಆತ ಸಮಾಧಾನ ಮಾಡ್ತಾನೆ. ಆಗ್ಲೇ ಆಕೆಗೆ ಕೋಪ ನೆತ್ತಿಗೇರುತ್ತೆ. ಹಿಡಿದು ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾಳೆ. ಆಗ ಯಾರಿಗೂ ಹೇಳ್ಬೇಡಿ ಮೇಡಮ್ ಅಂತ ಹೇಳಿ ಆತ ವಾಪಸ್ ಹೊಟ್ಟೋಗ್ತಾನೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ತನ್ನ ತಾಯಿ ಬಳಿ ವಿಚಾರವನ್ನ ಹೇಳ್ತಾರೆ. ಆಗ ಇಬ್ರು ಕೂಡ ಬಂದು ಈಗಾಗಲೇ ಪುಟ್ಟನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲೆ ಮಾಡಿರುವಂತದ್ದು. ಆಟೋ ನಂಬರ್ ಕೂಡ ಈಗಾಗಲೇ ಏನು ರ್ಯಾಪಿಡೋದಲ್ಲಿ ಬುಕ್ ಆಗಿರೋದ್ರಿಂದ ಸಹಜವಾಗಿ ಕೂಡ ಆರೋಪಿಯನ್ನು ಪತ್ತೆ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಈಗ ಈಸಿ ಆಗ್ತಾ ಇದೆ. ಸದ್ಯ ಇನ್ನೇನು ಅಂತ ಆರೋಪಿಯನ್ನು ಕೂಡ ಬಂಧನ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಹೇಳಿರುವಂತದ್ದು. ಮಹಿಳೆಯರು ಮತ್ತೆ ಯುವತಿಯರಿಗೆ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂತಹ ಕಾಮುಕರಿಗೆ ಸರಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.